ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ಈಗ ಈ ವಿಡಿಯೋದಲ್ಲಿ ನೋಡ್ತಾ ಇರೋದು ಷಣ್ಮುಖ ಸ್ವಾಮಿ ದೇವಾಲಯ. ಶಿವ ಪಾರ್ವತಿಯರ ಇಬ್ಬರ ಪುತ್ರರಲ್ಲಿ ಒಬ್ಬನಾದ ಷಣ್ಮುಖನನ್ನ ವೀರಯೋಧನ ರೂಪದಲ್ಲಿ ದೇವರನ್ನಾಗಿ ಆರಾಧಿಸಲಾಗುತ್ತದೆ. ದೇವತೆಗಳ ಸೈನ್ಯದ ಸೇನಾಧಿಪತಿಯಾಗಿರುವ ಷಣ್ಮುಖ ಹಲವು ನಾಮಗಳಿಂದ ಹಿಂದೂಗಳ ಪಾಲಿಗೆ ಪರಮದೇವನಾಗಿದ್ದಾನೆ. ಷಣ್ಮುಖನನ್ನ ಕರ್ನಾಟಕದಲ್ಲಿ ಕನ್ನಡಿಗರು ಸುಬ್ರಹ್ಮಣ್ಯ ಎಂದು ಕರೆದರೆ, ತಮಿಳಿಗರು ಮುರುಗನ್ ಎಂದು ಪೂಜಿಸುತ್ತಾರೆ. ಶೃಂಗೇರಿ ಶಾರದಾ ಪೀಠದ ಜಗದ್ಗುರುಗಳಾದ ಶ್ರೀ ಶ್ರೀ ಭರತಾತೀರ್ಥ ಮಹಾಸ್ವಾಮೀಜಿ ಅವರಿಗೆ ಸ್ವತಃ ಷಣ್ಮುಖನೇ ಇಲ್ಲಿನ ಚಿಕ್ಕ ಗುಡ್ಡವೊಂದರ ಮೇಲೆ ನೆಲೆಸುವ ಇಚ್ಛೆ ವ್ಯಕ್ತಪಡಿಸುವುದರ ಸಂಕೇತವಾಗಿ ಈ ಸುಂದರವಾದ ದೇವಾಲಯವು ನಿರ್ಮಾಣವಾಗಿದೆ. ಈ ದೇವಾಲಯವು ತನ್ನದೇ ಆದ ವೈಶಿಷ್ಟ್ಯತೆಯನ್ನ ಹೊಂದಿದೆ ಹಾಗೂ ಜಗತ್ತಿನ ಏಕೈಕ ದೇವಾಲಯ ಎಂದರೆ ಇದು ತಪ್ಪಾಗಲಾರದು. ಈ ದೇವಾಲಯ ಇರುವುದು ಮತ್ತಿನ್ನೆಲ್ಲೂ ಅಲ್ಲ, ಕರ್ನಾಟಕದ ರಾಜಧಾನಿ ನಗರವಾದ ಬೆಂಗಳೂರಿನಲ್ಲಿ. ಹೌದು, ಬೆಂಗಳೂರಿನ ರಾಜರಾಜೇಶ್ವರಿ ಬಡಾವಣೆಯಲ್ಲಿರುವ ಶೃಂಗಗಿರಿ ಎಂಬ ಹೆಸರಿನ ಗುಡ್ಡವೊಂದರ ಮೇಲೆ ಸುಬ್ರಹ್ಮಣ್ಯನು ಸ್ವಾಮಿಯಾಗಿ ನೆಲೆಸಿದ್ದಾನೆ. ಮೈಸೂರು ರಸ್ತೆಯಲ್ಲಿ ಸಾಗುವಾಗ ಸಿಗುವ ರಾಜರಾಜೇಶ್ವರಿ ಆರ್ಚಿನ ಒಳಗೆ ಪ್ರವೇಶಿಸಿದರೆ ಈ ದೇವಾಲಯವನ್ನ ನೀವು ತಲುಪಬಹುದು. ಷಣ್ಮುಖ ಎಂದರೆ ಆರು ಮುಖ ಎಂದರ್ಥ. ಈ ದೇವಾಲಯ ನಿರ್ಮಾಣ ಕಾಮಗಾರಿಯು ಜವಾಬ್ದಾರಿಯನ್ನ ಹೊತ್ತಿದ್ದ ಡಾಕ್ಟರ್ ಅರುಣಾಚಲಂ ಇದರ ವಿನ್ಯಾಸ ಹಾಗೂ ನಿರ್ಮಾಣಗಾರರು. ಶೃಂಗೇರಿ ಗುಡ್ಡವು ಭೂಮಟ್ಟದಿಂದ ಸುಮಾರು 240 ಅಡಿಗಳಷ್ಟು ಎತ್ತರವಿದೆ ಮತ್ತು ಅದರ ಮೇಲೆ ಷಣ್ಮುಖನ ದೇವಾಲಯವನ್ನ ನಿರ್ಮಿಸಲಾಗಿದೆ. ದೇವಾಲಯದ ಒಟ್ಟು ಎತ್ತರ 123 ಅಡಿಗಳಿದ್ದು ಅದರಲ್ಲಿ ಗೋಪುರಗಳ ಎತ್ತರ 62 ಅಡಿಗಳಷ್ಟಿದೆ. ಈ ದೇವಾಲಯದ ಹೊರರಚನೆಯು ಆಕರ್ಷಕ ಮತ್ತು ವಾಸ್ತುಶೈಲಿಯಿಂದ ಕೂಡಿರುವುದರಿಂದ ಜನರನ್ನ ತನ್ನತ್ತ ಸೆಳೆಯುತ್ತದೆ. ಷಣ್ಮುಖ ಸ್ವಾಮಿ ತಾವೇ ಬಯಸಿ ನೆಲೆಸಿರುವ ಶೃಂಗಗಿರಿ ದೇವಾಲಯದ ಮುಖ್ಯ ಗುಣಲಕ್ಷಣವೆಂದರೆ ಇದರ ಗೋಪುರ ಹಾಗೂ ಅದರ ಮೇಲಿರುವ ಕ್ರಿಸ್ಟಲ್ ಗುಮ್ಮಟ. ಇದು ಜಗಮಗಿಸುವ ಲೈಟ್ ಗಳನ್ನ ಹೊಂದಿದ್ದು ಮತ್ತು ಅತ್ಯಂತ ಆಕರ್ಷಕವಾಗಿ ಇದು ಕಂಡುಬರುತ್ತೆ. ಇನ್ನು ಗುಡ್ಡದ ಮೇಲಿರುವುದರಿಂದ ಸುತ್ತಮುತ್ತಲಿನ ಸ್ಥಳಗಳಿಂದ ಸಾಕಷ್ಟು ಗಮನವನ್ನ ಸೆಳೆಯುತ್ತದೆ. ಚಾವಣಿಯಲ್ಲಿರುವ ಅನುಷ್ಠಾನ ಮಾಡಲಾದ ಸೂರ್ಯನ ಕಿರಣಗಳನ್ನ ಗುರುತಿಸುವ ಸೆನ್ಸರ್ಗಳು ಕೂಡ ಇವೆ. ಇವು ಸೂರ್ಯನು ಪೂರ್ವದಲ್ಲಿ ಹುಟ್ಟಿದಾಗಿನಿಂದ ಹಿಡಿದು ಪಶ್ಚಿಮದಲ್ಲಿ ಮುಳುಗುವವರೆಗೂ ಅದರ ಸ್ಥಾನವನ್ನ ಗುರುತಿಸುತ್ತಾ ಸೂರ್ಯ ಕಿರಣಗಳು ಸದಾ ಷಣ್ಮುಖನ ಮೇಲೆ ಬೀಳುತ್ತಿರುವಂತೆ ನೋಡಿಕೊಳ್ಳಲಾಗುತ್ತದೆ. ಹೀಗೆ ಷಣ್ಮುಖನು ಸೂರ್ಯ ಕಿರಣಗಳಿಂದ ಅಭಿಷೇಕವನ್ನ ಪಡೆಯುತ್ತಾನೆ. ಷಣ್ಮುಖ ದೇವಾಲಯದ ಹೊರತಾಗಿ ಗುಡ್ಡದ ಕೆಳಗೆ ಪಂಚಮುಖ ವಿನಾಯಕನ ದೇವಸ್ಥಾನವನ್ನು ಸಹ ನಿರ್ಮಿಸಲಾಗಿದೆ. ಈ ಗಣೇಶನು ಪಂಚಮುಖಗಳುಳ್ಳ ವಿನಾಯಕನು ಸಿಂಹರೋಡನಾಗಿರುವುದು ವಿಶೇಷ. ಹಾಗಾದ್ರೆ ಸ್ನೇಹಿತರೆ, ಈ ದೇವಾಲಯದ ವಿಳಾಸ ಬಂದು ರಾಜರಾಜೇಶ್ವರಿ ನಗರ, ಬೆಂಗಳೂರಿನಲ್ಲಿ. ಇಲ್ಲಿಗೆ ನೀವು ತೆರಳಲು ಸಾಕಷ್ಟು BMTC ಬಸ್ಸುಗಳು, ಕೆಂಪೇಗೌಡ ಬಸ್ ನಿಲ್ದಾಣ ಹಾಗೂ ಕೃಷ್ಣರಾಜೇಂದ್ರ ಮಾರುಕಟ್ಟೆಗಳಿಂದ ಬಸ್ಸುಗಳು ನಿಮಗೆ ದೊರೆಯುತ್ತವೆ. ನಿಮ್ಮ ಸ್ವಂತ ವಾಹನವಿದ್ದಲ್ಲಿ ನೀವು ರಾಜರಾಜೇಶ್ವರಿ ನಗರ ಆರ್ಚಿಗೆ ತೆರಳಿ ಅಲ್ಲಿಂದ ಸ್ಥಳೀಯರನ್ನ ಕೇಳಿಕೊಂಡು ಈ ದೇವಾಲಯವನ್ನ ತಲುಪಬಹುದು. ಇನ್ನು ಈ ದೇವಾಲಯ ಬೆಳಗ್ಗೆ 6:30ರಿಂದ ಮಧ್ಯಾಹ್ನ 12:30ರವರೆಗೆ ಹಾಗೂ ಸಂಜೆ 4:30ರಿಂದ ರಾತ್ರಿ 9ರವರೆಗೆ ತೆರೆದಿರುತ್ತೆ. ಸ್ನೇಹಿತರೆ, ಇದಾಗಿತ್ತು ಷಣ್ಮುಖ ಸ್ವಾಮಿ ದೇವಸ್ಥಾನದ ಬಗ್ಗೆ ಒಂದು ಸಣ್ಣ ಮಾಹಿತಿ. ಹಾಗೆಯೇ ನಿಮಗೆ ಗೊತ್ತಿರುವಂತಹ ಯಾವುದಾದ್ರೂ ಪ್ರಸಿದ್ಧ ದೇವಾಲಯಗಳಿದ್ರೆ ನನಗೆ ತಿಳಿಸಿ. ಧನ್ಯವಾದಗಳು.